ಬಂಧುಗಳೇ, ಇದೇ ತಿಂಗಳು 11ನೇ ತಾರೀಕು 11/6/2026 ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಒಂದು ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಸಿ ಮಹದೇವಪ್ಪನವರನ್ನ ಏನು ಈಗಾಗಲೇ ಸಂಪುಟದಿಂದ ಕೈ ಬಿಟ್ಟಿರ್ತಕ್ಕಂಥ ತಮಗೆ ಗೊತ್ತಿದೆ. ಇದು ನಿಜವಾಗ್ಲೂ ಸಹ ನಾಯಕತ್ವವನ್ನು ನಾಶ ಮಾಡತಕ್ಕಂಥದ್ದು. ಒಂದು ಸಮುದಾಯದ ನಾಯಕನನ್ನ ನಾಶ ಮಾಡಿದ್ರೆ ಆ ಸಮುದಾಯ ತನಗೆ ತಾನೇ ನಾಶ ಆಗುತ್ತೆ ಅಂತಕ್ಕಂಥ ಸಂದೇಶ ಹೋಗ್ತದೆ. ಹಾಗಾಗಿ ದಿನಾಂಕ 11/6/2026ನೇ ದಿನದಲ್ಲಿ ನಡೆಯತಕ್ಕಂಥ ಪ್ರತಿಭಟನಾ ಸಮಾವೇಶದಲ್ಲಿ ನಾಡಿನ ಎಲ್ಲ ಜನರು ಭಾಗವಹಿಸಬೇಕು. ನಮ್ಮ ಸಮುದಾಯದಲ್ಲಿ ಬಲಿಷ್ಠವಾಗಿರತಕ್ಕಂಥ ಸಮುದಾಯದಲ್ಲಿ ಇನ್ನೂ 5 ಜನಕ್ಕೆ ಪ್ರತಿಷ್ಠಿತವಾದಂತಹ ಮಂತ್ರಿ ಪದವಿಗಳನ್ನು ಕೊಡಬೇಕಾಗ್ತದೆ. ಯಾಕೆಂದ್ರೆ ನಮ್ಮಲ್ಲಿ ಸಾಕಷ್ಟು ವರ್ಷಗಳಿಂದ ಪ್ರಬಲವಾದಂತಹ ನಾಯಕ ನಿಜವಾದ ದಲಿತ ವಿರೋಧಿ ಎಚ್.ಸಿ. ಮಹದೇವಪ್ಪ ಬೆಂಗಳೂರಿನ ಪ್ರತಿಭಟನೆಗೆ ಯಾರೂ ಹೋಗಬೇಡಿ. ಶೇಖರ್ ಬುದ್ಧ ಹೇಳಿಕೆ. ಜೂನ್ 11ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಡೆಯಲಿರುವ ಪ್ರತಿಭಟನೆಗೆ ದಲಿತ ಮುಖಂಡರು ಯಾರು ಭಾಗವಹಿಸಬೇಡಿ. ದಲಿತರಿಗೆ ಅನ್ಯಾಯ ಆಗುತ್ತಿರುವುದೇ ಎಚ್.ಸಿ. ಮಹದೇವಪ್ಪನಿಂದ. ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಗಳೇ, ದಯವಿಟ್ಟು ಮಹದೇವಪ್ಪ ರವರಿಗೆ ಮಾತ್ರ ಸೀಮಿತರಾಗಬೇಡಿ. ಸಿದ್ದರಾಮಯ್ಯ ರಾಜೀನಾಮೆ ನೀಡಿದಾಗ ಮುಖ್ಯಮಂತ್ರಿ ಸ್ಥಾನ ಕೊಡಿ ಎಂದು ಧ್ವನಿ ಎತ್ತದ ನೀವುಗಳು ಎಚ್.ಸಿ. ಮಹದೇವಪ್ಪ ರವರ ಸಚಿವ ಸ್ಥಾನಕ್ಕೆ ಧ್ವನಿ ಎತ್ತುವುದು ಸಮಂಜಸವಲ್ಲ. ಮೀಸಲಾತಿ ಸಂರಕ್ಷಣಾ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಶೇಖರ್ ಬುದ್ಧರವರು ಮಾತನಾಡಿ, ಉರಿಲಿಂಗಪೆದ್ದೆ ಮಠದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ರವರು ಕರೆದಿರುವ ಪ್ರತಿಭಟನೆಗೆ ಯಾವುದೇ ಕಾರಣಕ್ಕೂ ಬಲಗೈ ಸಂಬಂಧಿತ ಜಾತಿಗಳು ಹೋಗಬೇಡಿ. ನಮಗೆ ಬೇಕಿರುವುದು ಜ್ಞಾನವಂತರು. ನಮ್ಮ ಸಮುದಾಯದ ಮುಖಂಡರುಗಳು ಮುಖ್ಯಮಂತ್ರಿ ಸ್ಥಾನಕ್ಕೆ ಧ್ವನಿ ಎತ್ತದೆ ಬಾರಿ ಮಹದೇವಪ್ಪ ರವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಎಂಬ ಕಾರಣಕ್ಕೆ ಪ್ರತಿಭಟನೆ ಮಾಡುತ್ತಿರುವುದು ಸರಿಯಲ್ಲ. ಈ ಪ್ರತಿಭಟನೆ ಮಹದೇವಪ್ಪ ರವರೇ ಮಾಡಿಸುತ್ತಿರುವ ಪ್ರತಿಭಟನೆಯಾಗಿದೆ. ದಯವಿಟ್ಟು ಯಾವ ದಲಿತ ಸಮುದಾಯ ಹಾಗೂ ದಲಿತ ಮುಖಂಡರುಗಳು, ಯುವಕರು ಇಂತಹ ಪ್ರತಿಭಟನೆಗೆ ಭಾಗವಹಿಸಬಾರದು ಎಂದು ಮಾಧ್ಯಮದ ಜೊತೆಗೆ ತಿಳಿಸಿದರು. ನಾನು ಶೇಖರ್ ಬುದ್ಧ ಅಂತೇಳಿ ಮೀಸಲಾತಿ ಸಂರಕ್ಷಣಾ ಸಮಿತಿ ಸಂಚಾಲಕ, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ. ಬಂಧುಗಳೇ, ಕರ್ನಾಟಕ ರಾಜ್ಯದ ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳ ಬಂಧುಗಳಲ್ಲಿ ನಾನೊಂದು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಇದೇ ತಿಂಗಳು 11ನೇ ತಾರೀಕು ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟ ಒಂದು ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಕಾರಣ, ಈ ಹೋರಾಟ ಕರೆ ಕೊಟ್ಟಿರೋದು ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಮತ್ತು ಕೆಲವು ಹಿರಿಯ ಹೋರಾಟಗಾರರು ಕೊಟ್ಟಿದ್ದಾರೆ. ನಿಜವಾಗ್ಲೂ ನಮಗೆ ಸ್ವಾಮೀಜಿಗಳ ಬಗ್ಗೆ ವೈಯಕ್ತಿಕವಾಗಿ ಗೌರವ ಇದೆ ಮತ್ತು ಅವ್ರ ಮೇಲೆ ಅಭಿಮಾನ ಕೂಡ ಇದೆ. ಆದರೆ ಸ್ವಾಮೀಜಿಗಳು ಈ ಹೋರಾಟವನ್ನು ಕೇವಲ ಎಚ್.ಸಿ. ಮಹದೇವಪ್ಪನಿಗೆ ಮಂತ್ರಿ ಮಾಡಲಿಕ್ಕೋಸ್ಕರ ಕೊಟ್ಟಿರೋದನ್ನು ನಾನು ವಿರೋಧಿಸ್ತೀನಿ. ಕಾರಣ ಇಷ್ಟೇ, ಇಡೀ ಸಮುದಾಯ ಒಳ ಮೀಸಲಾತಿ ಹೆಸರಲ್ಲಿ ಇವತ್ತು ಒಳ ಮೀಸಲಾತಿಯಿಂದ ಅನ್ಯಾಯಕ್ಕೊಳಗಾಗಿ ನಮ್ಮ ಮುಂದಿನ ಪೀಳಿಗೆ ಶಿಕ್ಷಣ ಮತ್ತು ಉದ್ಯೋಗದಿಂದ ವಂಚಿತರಾಗಿದ್ದಾರೆ. ಈಗಾಗಲೇ ಅದು ಪ್ರಾಯೋಗಿಕವಾಗಿ ಎಲ್ಲ ಇಲಾಖೆಗಳು ಕೂಡ ನೇಮಕಾತಿಗಳಲ್ಲಿ ಮತ್ತು ಉದ್ಯೋಗ ನೇಮಕಾತಿಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳ ನೇಮಕಾತಿಗಳಲ್ಲಿ ಈಗ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. ಇಷ್ಟಾದರೂ ಕೂಡ ನಮ್ಮ ಸ್ವಾಮೀಜಿಗಳು ಯಾಕೋ ಏನೋ ಗೊತ್ತಿಲ್ಲ ಮಹದೇವಪ್ಪನ ಪರ ಕೆಲಸ ಮಾಡ್ತಿರೋದು ನಮಗೆ ನಿಜವಾಗ್ಲೂ ಮನಸ್ಸಿಗೆ ಬೇಸರ ತಂದಿದೆ. ನಿಜವಾಗ್ಲೂ ಸ್ವಾಮೀಜಿಗಳು ಹೋರಾಟ ಮಾಡಲೇಬೇಕು ಅಂದಿದ್ರೆ ಇವರು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟ ದಿನದಿಂದನೇ ಈ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಕೊಡಿ ಅಂತ ಹೋರಾಟ ಮಾಡಬೇಕಾಗಿತ್ತು ಇವರು. ಮತ್ತು ಅವ್ರ ಜೊತೆ ಇದರಲ್ಲ ಪಟಾಲಂಗಳು, ಮಹದೇವಪ್ಪನ ಪಟಾಲಂಗಳು ಏನು ಇವತ್ತು ಹೋರಾಟ ಕರೆ ಕೊಟ್ಟಿದ್ದಾರೆ. ಮೇಯರ್ ಪುರುಷೋತ್ತಮ ಆಗ್ಬೋದು, ಸಿದ್ದಯ್ಯನವರು ಆಗ್ಬೋದು, ಇನ್ನೂ ನಾಡಿನ ರಾಜ್ಯದ ಅನೇಕ ಭಾಗಗಳಲ್ಲಿ ನಾವು ಹೋರಾಟಗಾರರು ಅಂತ ಸ್ವಯಂ ಘೋಷಿತ ಹೋರಾಟಗಾರಿದಾರಲ್ಲ, ನೀವೆಲ್ಲ ಏನು ಮಾಡ್ತಿದ್ರಿ? ನಿಮಗೆ ತಾಕತ್ತಿದ್ರೆ, ಸ್ವಾಭಿಮಾನ ಇದ್ದರೆ, ಸಮುದಾಯ ಕಾಳಜಿ ಇದ್ದರೆ ನೀವು ಮೊದಲೇ ಮಾಡಬೇಕಾಗಿತ್ತು, ಟ್ರೈನ್ ಮಾಡಬೇಕಾಗಿತ್ತು. ನೀವು ನಮ್ಮ ಸಮುದಾಯ ಎಲ್ಲರನ್ನೂ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ನಮಗೂ ಒಂದ್ಸರಿ ಮಾಡಿ ಅಂತ ಅನ್ಬೇಕಾಗಿತ್ತು. ತುರಂತ ಅದನ್ನ ಕೇಳದೆ ಒಂದು ಪುಟಗೋಸಿ ಮಂತ್ರಿಗಳಿಗೆ ಮಹದೇವಪ್ಪನ ಹೆಂಗಲ್ ಕಾಸಿಗೆ ಅವಂದೇ ಬಸ್ಸು, ಅವಂದೇ ಊಟ, ಅವಂದೇ ಎಲ್ಲ ಖರ್ಚುಗಳಲ್ಲಿ ಒಂದು ಹೋರಾಟ ಮಾಡೋದಲ್ಲ, ಇದು ನಮ್ಮ ಸಮುದಾಯಕ್ಕೆ ಶೋಭೆ ತರೋದಲ್ಲ. ನಿಜವಾಗ್ಲೂ ಕೂಡ ಬಾಬಾ ಸಾಹೇಬ್ರ ಅನುಯಾಯಿಗಳು, ಅದರಲ್ಲೂ ವಿಶೇಷವಾಗಿ ವಲಯ ಸಂಬಂಧಿತ ಜಾತಿಗಳು ಈ ಹೋರಾಟದಿಂದ ದೂರ ಉಳಿಬೇಕು. ಈ ಪತ್ರಿಕಾಗೋಷ್ಠಿ ಮೂಲಕ ಸ್ವಾಮೀಜಿಗಳಿಗೆ ಒಂದು ಮನವಿ ಮಾಡ್ಕೊತೀನಿ, ನೀವು ಯಾರ್ದೋ ಪಾಪ ಮರ್ಜ್ಗೆ ಅಥವಾ ಯಾರೋ ಒತ್ತಡಕ್ಕೆ ಮಣಿಗಿದ್ರೆ ದಯವಿಟ್ಟು ಈ ಹೋರಾಟದಿಂದ ಹಿಂದೆ ಸರಿಡಿ. ನಾಳೆ ಏನು 11ನೇ ತಾರೀಕು ನಡೀತದೆ ಈ ಪ್ರತಿಭಟನೆಗೆ ಯಾರೂ ಕೂಡ ಹೋಗಬಾರ್ದು. ಕಾರಣ ಇಷ್ಟೇ, ಮಹದೇವಪ್ಪ ನಮ್ಮ ಸಮುದಾಯಕ್ಕೆ ದ್ರೋಹ ಬಗೆದಿದ್ದಾನೆ. ಮಹದೇವಪ್ಪನ ದ್ರೋಹನ ಯಾರೂ ಕೂಡ
ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಈ ಮಹಾದೇವಪ್ಪನ ಕೆಲವು ವಿಡಿಯೋಗಳಲ್ಲಿ ನೋಡಿದೆ, ಮಹಾದೇವಪ್ಪ ಬಹಳ ಸ್ವಾಭಿಮಾನಿ, ಮಹಾದೇವಪ್ಪ ತುಂಬ ಭಾತೃಹೃದಯಿ, ಹೋರಾಟ ಮಾಡೋದು ಇಲ್ಲ, ಅವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದ್ದು. ನಿಜವಾಗ್ಲೂ ಕೂಡ ಮಹಾದೇವಪ್ಪ ಸ್ವಾಭಿಮಾನಿ ಅಲ್ಲ, ಒಬ್ಬ ಗುಲಾಮ. ಅವನು ಸ್ವಾಭಿಮಾನಿಯಾಗಿದ್ರೆ ಖರ್ಗೆ ಅವರು ಮುಖ್ಯಮಂತ್ರಿ ಆಗೋ ಕಾಲದಲ್ಲಿ ಖರ್ಗೆ ಅವರಿಂದ ಬೆಂಬಲಿಸಬೇಕಾಯಿತು. ಪರಮೇಶ್ವರ್ ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ಪರಮೇಶ್ವರ್ನ ಬೆಂಬಲಿಸ್ಬೋದಾಯ್ತು. ಅವ್ರು ಆ ಕಾಲಘಟ್ಟಗಳಲ್ಲಿ ಎಲ್ಲಲ್ಲೂ ಕೂಡ ಸಿದ್ದರಾಮಯ್ಯನ ಬೆಂಬಲಿಸ್ಬಿಟ್ಟು ಇವತ್ತು ಇವನು ನಾನು ಸ್ವಾಭಿಮಾನಿ ಅಂತಂದ್ರೆ ತಪ್ಪು. ನಿಜವಾಗ್ಲೂ ಸ್ವಾಭಿಮಾನ ಅಂದರೆ ನಮಗೆ ನೋಡಿಲ್ಲ, ಬಸವಲಿಂಗಪ್ಪ ಅವ್ರನ್ನ ಸ್ವಾಭಿಮಾನಿ ಅಂತ ಹೇಳ್ತಾರೆ, ನಾವು ಕಣ್ಣಾರೆ ನೋಡಿದ್ದೀವಿ. ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ನೋಡಿದ್ದೀವಿ. ಅವ್ರ ಮಾತು, ಅವ್ರ ನಡೆ ನುಡಿ ಅವ್ರನ್ನ ಬೇಕಾದ್ರೆ ಒಪ್ಕೋಬೋದು. ಸೋಮಶೇಖರ್ ಒಪ್ಕೋಬೋದು. ಇಂಥವ್ರನ್ನ ನಾವು ಸ್ವಾಭಿಮಾನಿಗಳು, ಜಾತಿ ಅಭಿಮಾನಿಗಳು ಅಥವಾ ಕೆಲಸಗಾರ ಅನ್ಬೋದು. ಇವನೊಬ್ಬ ಗುಲಾಮ, ಇವನ್ನ ನಾವು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇವನ್ನ ಒಪ್ಕೊಂಡ್ರೆ ನಮ್ಮ ಸಮುದಾಯಕ್ಕೆ ಕಳಂಕ ಮತ್ತು ಅವಮಾನ. ಹಾಗಾಗಿ ನಾಳಿದ್ದು ಏನು ಎಚ್ ಸಿ ಮಹದೇವಪ್ಪನೇ ದುಡ್ಡು ಕೊಟ್ಟು ಮಾಡಿಸ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಮ್ಮ ಬಂಧುಗಳು ಯಾರೂ ಹೋಗ್ಬಾರ್ದು. ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಒಬ್ಬರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬಾರ್ದು. ಈ ಕಾರ್ಯಕ್ರಮದ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಒಲರು ಸ್ವಾಭಿಮಾನಿಗಳು, ಇವರು ಗುಲಾಮರ ನಾಯಕತ್ವನ ಒಪ್ಕೊಳ್ಳಲ್ಲ, ಇವರು ಸ್ವಾಭಿಮಾನಿಗಳು ಅನ್ನೋದನ್ನ ಸಾಬೀತುಪಡಿಸಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.